ಯಾವ ಸ್ಟಾರ್ ಮನೆ ಸರ್ ಇದು? ಇದು ಯಾವ ಫಿಲಮ್ ಸ್ಟಾರ್ ಮನೆನೂ ಅಲ್ಲ, ಬಟ್ ಇದು ರಿಯಲ್ ಲೈಫ್ ಸ್ಟಾರ್ ಮನೆ. ಇಷ್ಟು ದಿವಸ ನಾನು FM ಕಲರ್ ಕಾಗೆ ಹಾರಿಸ್ತಾ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಫಾರ್ ಎ ಚೇಂಜ್ ಇವತ್ತು ಈ ಒಬ್ಬ ಬಿಸ್ನೆಸ್ ಆಂಟ್ರಪ್ರನರ್ನ ಮೀಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಅವ್ರ ಮನೆಗೆ ಬಂದಿದ್ದೀವಿ. ಹಾಯ್, ವೆಲ್ಕಮ್ ಟು ಅರಸ್ ಎಂಪೈರ್. ಗುಡ್ ಆಫ್ಟರ್ನೂನ್ ಸರ್, RJ ಸುನಿಲ್ ಅಂತ ರೆಡ್ FM ಇಂದ ಬಂದೀನಿ. ಸರ್, ಸಿದ್ಧಾರ್ಥ್ ಅವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನ ಒಂದೆರಡು ಪ್ರಶ್ನೆ ಕೇಳ್ಬೋದಾ? ಪ್ಲೀಸ್ ಕೇಳಿ. ಅರಸ್ ಇಂಡಸ್ಟ್ರೀಸ್ ಯಾವ ಫೀಲ್ಡ್ ಕಾಲಿಟ್ರು ಎಲ್ಲ ಕಡೆ ಬೂಮ್ ಮಾಡ್ತಾ ಇದೆ. ಇದನ್ನೆಲ್ಲ ಹೇಗೆ ಅಚೀವ್ ಮಾಡಿದ್ರಿ? ಅದು ಹೇಳಬೇಕು ಅಂದರೆ ಈ ಅಚೀವ್ಮೆಂಟ್ ಹಿಂದೆ ಇಬ್ಬರಿದ್ದಾರೆ. ಬಾವೇದ. ಒಂದು ನಮ್ಮ ತಂದೆ ಲೇಟ್ ರಾಜೇಂದ್ರ ಅರಸ್, ಇನ್ನೊಂದು ನನ್ನ ಮಗ ಸಿದ್ಧಾರ್ಥ ಅರಸ್. ಮೇಡಮ್, ನೀವೊಬ್ಬರು ಯಂಗೆಸ್ಟ್ ಸಕ್ಸಸ್ಫುಲ್ ಆಂಟ್ರಪ್ರನರ್ ತಾಯಿಯಾಗಿ ಈ ಒಂದು ಬಿಸ್ನೆಸ್ ಅವಾರ್ಡ್ಗೆ ನಾಮಿನೇಟ್ ಆಗಿರೋ ಸಿದ್ಧಾರ್ಥ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವನ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು ನಿಮ್ಮ ಇಂಟರ್ವ್ಯೂ ಮುಗಿಯೋದೇ ಇಲ್ಲ. ನನ್ನ ಮಗ ಅಂದ್ರೆ ನನಗೆ ಹೆಮ್ಮೆ. ಅವನ್ ಮಾಡೋ ಕೆಲಸದಲ್ಲಿ ಪರ್ಫೆಕ್ಷನ್ ಇರುತ್ತೆ. ಹೀಸ್ ಮಿಸ್ಟರ್ ಪರ್ಫೆಕ್ಟ್. ಅವನ್ ತುಂಬಾ ಡೆಡಿಕೇಟೆಡ್, ಡಿಟರ್ಮೈನ್ಡ್, ಸ್ಮಾರ್ಟ್ ವರ್ಕರ್. ಸಕ್ಸಸ್ ಯಾವತ್ತೂ ಅವನ ತಲೆಗೆ ಏರೋದೇ ಇಲ್ಲ. ಮೇಡಮ್, ನೀವು ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಅವ್ರನ್ನ ಯಾವಾಗ ಮೀಟ್ ಆಗ್ತೀವೋ ಅಂತ ಅನಿಸ್ತಾ ಇದೆ ನನಗೆ. ಸಾರಿ, ಐ ಆಮ್ 2 minutes ಲೇಟ್. ಕೂತ್ಕೊಳ್ಳಿ. ಇಟ್ಸ್ ಓಕೆ ಸರ್, ನಿಮ್ಮನ್ನು ನೋಡೋಕೆ ಅಂತಾನೆ ಬಂದಿದ್ದೀವಿ. ನಿಮ್ಗೆ ಎಷ್ಟೊತ್ತಾದರೂ ಕಾಯ್ತೀವಿ. ನೋನೋ, ನೀವು ಬಂದಿರೋದು ನನ್ನ ಇಂಟರ್ವ್ಯೂ ಮಾಡೋದಕ್ಕೆ. ನನಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಡು ನೀವ್ಯಾಕೆ ವೆಯ್ಟ್ ಮಾಡ್ಬೇಕು ಹೇಳಿ? ಐ ಆಮ್ ಸಾರಿ. ಸರ್, ನಿಮ್ಮ ಈ ಒಂದು ಮಾತು ಸಾಕು, ಫ್ಯಾನ್ ಆಗ್ಬಿಟ್ಟೆ ನಾನು. ನಮ್ ಸಿದ್ಧಾರ್ಥ್ ಟೈಮ್ಗೆ ತುಂಬಾ ಬೆಲೆ ಕೊಡ್ತಾನೆ. ಹೌದು ಮೇಡಮ್, ಈ ಥರ ಇದ್ರೇನೆ ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗೋದು. ಓಕೆ, ಲೆಟ್ ಸ್ಟಾರ್ಟ್. ಈ ಒಂದು ಪ್ರೀಶಿಯಸ್ ಅವಾರ್ಡ್ಗೆ ನೀವು ನಾಮಿನೇಟ್ ಆಗಿದ್ದೀರಾ. ನಿಮಗೆ ಸೂಪರ್ ಹಿಟ್ಸ್ 93.5 ರೆಡ್ FM ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ ಒಂದು ಸಕ್ಸಸ್ ಹೇಗಾಯ್ತು? ಇದರ ಸೀಕ್ರೆಟ್ ಏನು? ನೀವು ಸಕ್ಸಸ್ಫುಲ್ ಅಂತ ಹೇಳ್ತೀರಾ, ಆದರೆ ನನ್ನ ಪ್ರಕಾರ ಸಕ್ಸಸ್ ಅಂದರೆ ಇಟ್ಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಇಟ್ಸ್ ಅ ಲಾಂಗ್ ಜರ್ನಿ. ನಾವು ಯಾವಾಗ ಸಕ್ಸಸ್ಫುಲ್ ಆದ್ವಿ ಅನ್ಕೋತೀವೋ, ನಮ್ಮ ಫೇಲ್ಯೂರ್ಗೆ ಅದೇ ಫಸ್ಟ್ ಸ್ಟೆಪ್ ಆಗ್ಬೋದು. ಸೊ ನಮ್ಮ ಕರ್ತವ್ಯ, ನಮ್ಮ ಕೆಲಸ ನಾವು ಪ್ರಾಂಪ್ಟ್ ಆಗಿ ಮಾಡಬೇಕು ಅಷ್ಟೇ. ಎನಿವೇಸ್, ನನಗಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಈ ಒಂದು ಅವಾರ್ಡ್ ನಿಮಗೇ ಸಿಗಲಿ ಅಂತ ನಾನು ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೊಂದು ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಸರ್ ಒಂದು ನಿಮಿಷ, ನಮ್ಮ ಡಿಜಿಟಲ್ ಪ್ರಮೋಷನ್ಗೆ ನಿಮ್ಮದೊಂದು ಫ್ಯಾಮಿಲಿ ಪಿಕ್ ಬೇಕಾಗಿತ್ತು. ಓಕೆ, ವೈ ನಾಟ್? ಒಂದ್ ನಿಮಿಷ, ನನ್ನ ಚಿಕ್ಕ ಮಗುನು ಕರೆದು ಬಿಡ್ತೀನಿ. ವೇದ, ಇದು ಸಿದ್ಧಾರ್ಥಿಗೆ ಸಂಬಂಧಪಟ್ಟಿದ್ದು. ಅವನ್ಯಾಕೆ ಇಲ್ಲಿಗೆ? ಅವ್ರಿಗೆ ನಮ್ಮ ಕುಟುಂಬ ಒಟ್ಟಿಗೆ ಇರೋದು ಬೇಕಾಗಿರೋದು. ಅವನಿಲ್ದೆ ನಮ್ಮ ಕುಟುಂಬ ಹೇಗಾಗುತ್ತೆ? ಮೇಡಮ್, ನಿಮ್ಮಲ್ಲಿ ಯಾರು ಮ್ಯೂಸಿಷಿಯನ್ ಇದ್ದಾರಾ? ಹಾ, ನನ್ನ ಇನ್ನೊಬ್ಬ ಅಣ್ಣ ಸುಶಾಂತ್.
ಯಾಕೆ ಎಷ್ಟು ಟ್ರೈ ಮಾಡಿದ್ರು ಈ ಟ್ಯೂನ್ ಕಂಪ್ಲೀಟ್ ಆಗ್ತಿಲ್ಲ? ಸರ್, ಕೆಳಗಡೆ ಅಮ್ಮ ಕರೀತಾ ಇದ್ದಾರೆ. ರೆಡ್ ಎಫ್ ಎಮ್ಮಿಂದ RJ ಸುನೀಲ್ ಅವ್ರು ಬಂದಿದ್ದಾರೆ. ಹಾಯ್. ಹಾಯ್ ಸುಶಾಂತ್, ಐ ಆಮ್ RJ ಸುನಿಲ್. ಹೇಳಿ, ನೀವು ನಿಮ್ಮ ಅಣ್ಣನ ಥರ ತುಂಬ ಫೇಮಸ್ ಆಗೋಕ್ಕೆ ಹಾಗೆ ಸಕ್ಸಸ್ಫುಲ್ ಆಗೋಕ್ಕೆ ಈ ಮ್ಯೂಸಿಕ್ ಚೂಸ್ ಮಾಡ್ಕೊಂಡ್ರಾ? ನಥಿಂಗ್ ಲೈಕ್ ದಟ್. ನಮ್ಮ ಅಣ್ಣನ ಥರ ದೊಡ್ಡ ವ್ಯಕ್ತಿ ಆಗೋದಕ್ಕೆ ನನಗೆ ಆಸಕ್ತಿ ಏನಿಲ್ಲ. ಮ್ಯೂಸಿಕ್ ಇಸ್ ಮೈ ಪ್ಯಾಷನ್. ಫ್ರೀಯಾಗಿದ್ದಾಗ ಕಂಪೋಸ್ ಮಾಡಿ ಐ ಜಸ್ಟ್ ಎಂಜಾಯ್ ಇಟ್. ಓ, ಹಾಗಾದರೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಟ್ಯೂನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಖಂಡಿತ. ಗುಡ್ ಮ್ಯೂಸಿಕ್ ಕಾನ್ ಬಿ ಕ್ರಿಯೇಟೆಡ್, ಅದನ್ನು ಬರೀ ಅನುಭವಿಸ್ಬೋದು. ನಿಮಗೂ ನಿಮ್ಮ ಮ್ಯೂಸಿಕ್ಕು ಗುಡ್ ಲಕ್. ಮುಂದೆ ಒಂದಿನ ನಿಮ್ಮ ಇಂಟರ್ವ್ಯೂನ ನಾನೇ ತಗೋತೀನಿ. ಇವಾಗ ಒಂದು ಫೋಟೋ ತಗೊಳ್ಳೋಣ. ಓ, ಇಟ್ಸ್ ಆಲ್ರೆಡಿ 3. ಸುನಿಲ್, ನಾ ಹೊರಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಇಂಟರ್ವ್ಯೂ. ಅಪ್ಪ ಬರ್ತೀನಿ. ಅಮ್ಮ ಬಾಯ್. ಗೂಬೆ, 2:30 ಕಾವ್ಯನ್ ಮೀಟ್ ಮಾಡಬೇಕು ನೆನಪು ಅಂತ ಹೇಳಿದ್ದೆ ತಾನೆ? 27 ಮಿಸ್ಡ್ ಕಾಲ್ಸು. ಅಮ್ಮ, ಕಾವ್ಯನ್ ಮೀಟ್ ಮಾಡಬೇಕಿತ್ತು, ಹೋಗಿ ಬರ್ತೀನಿ. ಥ್ಯಾಂಕ್ಸ್ ಮಾ. ಎರಡು. ಅಯ್ಯೋ ಕರ್ಮ. ಎಷ್ಟನೇದ್ರಿ? 3 ಆಗೋಯ್ತು ಕಣೆ. 4. ಅಂಕಲ್ ಸಾರಿ. ಇಟ್ಸ್ ಓಕೆ. ಇಟ್ ಆಲ್ವೇಸ್ ಹ್ಯಾಪನ್ಸ್. ಸುಶಾಂತ್, ಅಯ್ಯೋ ಒಂದು ನಿಮಿಷ. ಹೇಗೋ ಹೋಗ್ತಿದ್ಯಾ? ಇದನ್ನ ಅವಳು ಕೊಟ್ಟು ಸಮಾಧಾನ ಮಾಡು, ವರ್ಕೌಟ್ ಆಗತ್ತೆ. ನಿಮ್ಮಂಥ ಮಾವನ್ ಪಡೆಯೋದಕ್ಕೆ ನಾನು ಅದೆಷ್ಟು ಅದೃಷ್ಟ ಮಾಡಿದ್ನೋ ಏನೋ. ಅಂದಾಗೆ ಅಂಕಲ್, ಮೇಲ್ ನಾನು ಎಷ್ಟೇ ಕೂಗಾಡಿದ್ರು ದಯವಿಟ್ಟು ಮೇಲ್ ಬರಬೇಡಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ನಿನ್ನೊಬ್ಬಂದಲ್ಲಪ್ಪ, ಎಲ್ಲ ಗಂಡಸರ ಕಥೆನೂ ಅದೇ. ನೀನು ಹೋಗು, ಒಳ್ಳೆದಾಗಲಿ. ಗುಡ್ ಲಕ್. ಕಾವ್ಯ ಬೇಬಿ, ಕಾವ್ಯ. ಅಲ್ಲೇ ನಿಂತ್ಕೋ, ಒಳಗ್ ಬಂದ್ರೆ ಕೊಂದ್ ಹಾಕ್ಬಿಡ್ತೀನಿ. ಕರೆಕ್ಟ್. ನೀನ್ ನನ್ನ ಕೊಲ್ಲೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆಷ್ಟು ಲೇಟು? ನಿನ್ಗೋಸ್ಕರ ಇಷ್ಟೊತ್ತು ವೇಟ್ ಮಾಡ್ಬೇಕಾ ನಾನು? ಅರೆ, ನೀನ್ ಕೋಪ ಮಾಡ್ಕೊಂಡ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಗೊಂಬೆ ತರ ಕಾಣಿಸ್ತಿದ್ಯಾ. ಮುನ್ನಿಸ್ಕೊಳ್ಳೋದೇನಾದ್ರೂ ಕಾಂಪಿಟೇಷನ್ ಇದ್ರೆ ನಿಂಗೆ ಫಸ್ಟ್ ಪ್ಲೇಸ್. ಹಾಕೊಂಡು ಮುತ್ತಾಡ್ಬೇಕು ಅನಿಸ್ತಿದ್ಯಾ? ಅಮ್ಮ, ಕೆಳಗ್ ಹಾಕೊಂಡು ಪಚ ಪಚ ಅಂತ ತುಳಿಬೇಕನ್ಸ್ತಿದೆ. ಸರಿ ಹೋಯ್ತಲ್ಲ. ಭಕ್ತ ಕುಂಬಾರದಲ್ಲಿ ಕೆಸರಲ್ರ ಮಗು ಆಗೋದಕ್ಕೆ ನಾನ್ ರೆಡಿ. ಅಣ್ಣವ್ರ ತರ ತುಳಿಯೋದಕ್ಕೆ ನೀನ್ ರೆಡಿನಾ? ಗೂಬೆ, ಕೋತಿ, ಕತ್ತೆ, ನಾಯಿ. ಕಾವ್ಯ, ಕನ್ಫ್ಯೂಸ್ ಆಗ್ಬೇಡ. ಗೂಬೆನ, ಕೋತಿನ, ಕತ್ತೆನ, ನಾಯಿನ? ಇಷ್ಟೊತ್ತು ಕಾಯಿಸಿಲ್ದಲ್ದೆ ಕಾಲ್ ಬೇರೆ ಎಳಿತಾ ಇದ್ಯಾ? ನೀನು ಕೊಂದ್ ಹಾಕ್ತೀನಿ, ನೋಡ್ತಾ ಇರು. ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ನೆನಾ? ನಿಜವಾಗ್ಲೂ ಕೊಲ್ತೀನಿ ಇರು, ಮಾಡ್ತೀನಿ ನಿನ್ಗೆ. ಕಾವ್ಯ, ಅದ್ರಲ್ಲಿ ಲೇಟ್ ಆಗುತ್ತೆ. ಕಾವ್ಯ, ಏಟಾಗುತ್ತೆ. ಕಾವ್ಯ, ನೋ. ಸರಿ, ನಡಿ ಬೇಗ. ಎಲ್ಲಿಗೆ? ನಾನ್ ಹೇಳ್ತೀನಿ ಬಾ. ಕಾವ್ಯ, ಎಲ್ಲಿಗೆ ಹೋಗ್ತಿದೀವಿ ಅಂತ ಏನಾದ್ರೂ ಹೇಳಿದ್ರೆ. ಬಂದಿರೋದೇ ಲೇಟು, ಅದ್ರಲ್ಲಿ ಕ್ವೆಶ್ಚನ್ ಬೇರೆನಾ? ನಾನ್ ಕರೆಕ್ಟ್ ಟೈಮ್ಗೆ ರೆಡಿ ಆಗಿದ್ದೆ. ಇನ್ನೇನು ಹೊರಡ್ಬೇಕು ಅಂದಾಗ ಒಂದು ಒಳ್ಳೆ ಟ್ಯೂನ್ ಹೊಳಿತು, ಅದನ್ನ ನುಡ್ಸೋಣ ಅಂತ ಕೂತೆ ಅಷ್ಟೇ. ಸ್ಟಾಪ್ ಇಟ್ ಸುಶಾಂತ್.
ನಿನ್ ಡಬ್ಬಾ ಮ್ಯೂಸಿಕ್ಕು ಇಟ್ಸ್ ಸೋ ಇರಿಟೇಟಿಂಗ್. ನೀನ್ ಇಷ್ಟು ಇಂಪರ್ಫೆಕ್ಟ್ ಅಂತ ಗೊತ್ತಿದ್ರು ಇನ್ನೂ ಯಾಕೆ ನಿನ್ ಜೊತೆನೆ ಇದೀನಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ತಾನೇ ಲವ್ ಅನ್ನೋದು. ನೀನು ನೋಡಿದ್ರೆ ಮಿಸ್ ಪರ್ಫೆಕ್ಟ್, ನಾನೊಬ್ಬ ಡಬ್ಬಾ ಫೆಲೋ. ಆದರೂ ನಮ್ಮ ಮಧ್ಯೆ ಇದಾಗಿದೆ ಅಂದರೆ ಅದು ಲವ್ವೇ. ನೋಡು, ನಾನು ಬಂದ್ಮೇಲೆ ನೀನು ಎಷ್ಟು ಖುಷಿಯಾಗಿದೆಯಾ ಅಂತ. ನಿನ್ ತಲೆ 6 ವರ್ಷ ಆದ್ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಅಂಜಲಿ ಬರ್ತಿದ್ದಾಳೆ ಅಂತ ನಾನು ಎಕ್ಸೈಟ್ ಆಗಿರೋದು. ಅವಳನ್ನ ಪಿಕ್ ಮಾಡೋದಿಕ್ಕೆ ನಾವಿಬ್ರಿವಾಗ ಹೋಗ್ತಿರೋದು. Cocina con mi cha, con mi cha cha, con mi jazz, con mi. Cocina con mi cha cha, con mi cha cha cha. ಚಿಕ್ಕ ವಯಸ್ಸಿಂದನೂ ನಾನು ಅಂದ್ರೆ ಅವಳಿಗೆ ಪ್ರಾಣ. ನನಗೋಸ್ಕರ ಅವಳು ಮಾಡದೇ ಇರೋ ಕೆಲ್ಸಗಳೇ ಇಲ್ಲ. ಜ್ವರ ಬಂದಾಗ ನನಗೆ ಇಂಜೆಕ್ಷನ್ ಕೊಟ್ಟಿದ್ರು ಅಂತ ರಾತ್ರಿ ಎಲ್ಲ ಅಳ್ತಾ ಕೂತಿದ್ಲು. ನನ್ನ ಹೋಮ್ವರ್ಕ್ಸ್ ಎಲ್ಲ ಅವಳೇ ಮಾಡ್ತಿದ್ಲು. ಎಷ್ಟೋ ಸಲ ಸ್ಕೂಲಲ್ಲಿ ನಾನು ಮಾಡಿದ ತಪ್ಪಿಗೆ ಅವಳೇ ಹೊಡ್ಸ್ಕೊತಾ ಇದ್ಲು. ವರ್ಷ ಆದ್ಮೇಲೆ ನಮ್ಮೂರ್ ಗಾಳಿ ಕುಡಿತಾ ಇದ್ದೀನಿ. ಈಗ ಹಿಂದಿನ ಬ್ಯಾಂಗ್ಳೂರಲ್ಲ ಮೇಡಮ್, ತುಂಬಾ ಪಲ್ಯೂಟ್ ಆಗ್ಬಿಟ್ಟಿದೆ. ಹೌದು, ಅವಾಗ ನೋಡಿರೋ ಬೆಂಗಳೂರಿಗೂ ಇವಾಗ ನೋಡ್ತಿರೋ ಬೆಂಗಳೂರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಬೆಂಗಳೂರೇ ಹಾಗೆ ಮೇಡಮ್, ರಾತ್ರಿ ಮಲಗಿ ಬೆಳಗ್ಗೆ ಏಳೋದ್ರೊಳಗೆ ಖಾಲಿ ಜಾಗದಲ್ಲಿ ಬಿಲ್ಡಿಂಗೇ ಇದ್ದು ಹುಟ್ಟಿರುತ್ತೆ. ಅಂಕಲ್, ಲೈಟಾಗಿ ಹೊಟ್ಟೆ ಹಸಿತಾ ಇದೆ. ಇಲ್ಲೆಲ್ಲಾದ್ರೂ ಕಡಕ್ ಚಾಯ್ ಸಿಗತ್ತಾ? ನನ್ಗಂತೂ ಬಿಸಿ ಬಿಸಿ ಟೀ ಜೊತೆ ಬಂದ್ ತಿನ್ಬೇಕನ್ಸಿದೆ. ವಾ, ಫಾರಿನ್ ರಿಟರ್ನ್ ಆದ್ರೂ ಪಕ್ಕಾ ಲೋಕಲ್ ಮೇಡಮ್. ನಾನ್ ಪಕ್ಕಾ ಲೋಕಲೇ. ಫಾರಿನ್ ರಿಟರ್ನ್ ಆದ್ರೆ ಏನು, ನಮ್ಮೊಳಗಿರೋ ನಾವು ಬದಲಾಗಕ್ಕಾಗತ್ತಾ? ನನಗೀಗ್ಲೂ ಅಮ್ಮನ ಮಡ್ಲಲ್ಲಿ ಮಲ್ಗೋದಿಷ್ಟ. ಮೊದಲೇ ಮಳೆಗೆ ಬರೋ ಮಣ್ಣಿನ ವಾಸನೆ ತುಂಬಾ ಇಷ್ಟ. ರೋಡ್ ಸೈಡಲ್ಲಿ ಸಿಗೋ ಪಾನಿಪುರಿ ಅಂತೂ ಪ್ರಾಣ. ಹಾಗಾದ್ರೆ ಒಳ್ಳೆ ಟೀ ಶಾಪ್ ಹತ್ರನೇ ನಿಲ್ಲಿಸ್ತೀನಿ, ಬನ್ನಿ. ಅಂಕಲ್, ಬನ್ನಿ ನೀವು. ಅಣ್ಣ, 2 ಟೀ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನು ಕ್ಯಾಬ್ ಡ್ರೈವರ್ ಆಗಿದ್ರು ನನಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿರಲ್ಲ. ಕಳ್ಕೊಂಡಿದ್ದೇನೋ ಸಿಕ್ಕಷ್ಟು ಖುಷಿ ಆಯ್ತು. ಮೇಡಮ್, ಮಳೆ ಬರ ಹಾಗಿದೆ, ನಡೀರಿ, ಬೇಗ ಹೋಗೋಣ. ಅಣ್ಣ, ಎಷ್ಟಾಯ್ತು? ಅಣ್ಣ, ಜಾಕೆಟ್ ತಗೊಳ್ಳಿ. ಈಗ ತಾನೇ ತುಂಬಾ ಚೆನ್ನಾಗಿ ನುಡಿಸಿದ್ರಿ. ಇನ್ನೊಂದ್ಸತಿ ನುಡಿಸ್ತೀರಾ?
ತೋರಿಸಿದ್ರಿ, ತಗೊಳ್ಳಿ. ನೀವೊಂಥರ ಎಕ್ಸ್ಟ್ರಾರ್ಡಿನರಿ ಮೇಡಮ್. ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದ್ದೀರಾ. ಮ್ಯೂಸಿಕ್ ಅಂದ್ರೆ ನಿಮ್ಗೆ ಅಷ್ಟು ಇಷ್ಟನಾ? ಮ್ಯೂಸಿಕ್ ಯಾರಿಗಿಷ್ಟ ಆಗಲ್ಲ ಹೇಳಿ? ದ್ವಾಪರ ಯುಗದಲ್ಲಿ ಆ ಕೃಷ್ಣನ್ ಕೊಳಲಿಗೆ ಹಸುಗಳೇ ತಲೆ ತೂಗ್ ನಿಲ್ತಿದ್ವಂತೆ. ಅಂಥದ್ರಲ್ಲಿ ನಾವು ಮನುಷ್ಯರು, ಭಾವನೆಗಳಿರೋ ಜೀವಿಗಳು, ಮ್ಯೂಸಿಕ್ಗೆ ಮಿಡಿದೇ ಇರಕ್ಕಾಗತ್ತಾ? ಅದು ಫೀಲ್ ಆದವ್ರಿಗೆ ಗೊತ್ತು. ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾಳೆ. ಬರ್ತೀನಿ ಅಂತಾಳೆ, ಕೊನೆ ಕೈ ಕೊಟ್ಬಿಡ್ತಾಳೆ. ಕಾವ್ಯ, ಫ್ಲೈಟ್ ಡಿಪಾರ್ಚರೇ ಲೇಟ್ ಆಗಿರ್ಬೋದು. ಅಲ್ಲ, 6 ವರ್ಷನೇ ಕಾದಿರೋ ನಿನಗೆ ಇನ್ನು 6 ಅವರ್ ಕಾಯೋದು ದೊಡ್ಡದಾ? ಅಷ್ಟು ಬಾಂಡಿಂಗ್ ಅಂದಲ್ಲ, ಅದಕ್ಕೆ ಹೇಳಿದೆ. ಕಾದ್ರಾಯ್ತು. ಓ ಅಮ್ಮ, ಹೇಳಮ್ಮ. ಇನ್ನು ಎಷ್ಟೊತ್ತು ಅಂತ ಅಲ್ಲೇ ಕಾಯ್ತಿರ್ತೀಯ? ಕತ್ಲಾಗ್ತಿದೆ, ಬೇಗ ಮನೆಗೆ ಬಾ. ಅವಳು ಬರೋವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ ಅಷ್ಟೇ. ಹೊರಟು ಬಾ ಅಂತ ಹೇಳ್ದೆ, ನೀನ್ ಬರ್ತಿದ್ಯಾ ಅಷ್ಟೇ. ಹಿಡ್ಫೋನ್. ಶಿಟ್. ಕಾವ್ಯ ಮೇಡಮ್, ನಾನು ಸ್ವಲ್ಪ ಫ್ರೀ ಆಗಿದ್ದೆ. ಈಗ ಏನು ಮಾಡಬೇಕು ಅಂತೀಯನ? ಗೊತ್ತಾಯ್ತು. ಅಂಜಲಿ ಬಂದಿಲ್ಲ, ನಾವು ಮನೆಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಅಪ್ಪ, ಅಮ್ಮ, ಎಲ್ಲಿದ್ದೀರಾ? ಇಲ್ಲಿದ್ದೀವಿ ಕಂದ. ಅಶ್ಶೋ, ಈ ಕತ್ಲಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಮ್ಮ? ನಾವ್ ಯಾಕಮ್ಮ ಕತ್ಲೆಯಲ್ಲಿ ಕೂತ್ಕೋಬೇಕು? ಕರೆಂಟು ಹೋಗಿದೆ, UPS ಕೈ ಕೊಟ್ಟಿದೆ. ಅಪ್ಪ, ಇವತ್ತಿನ ದಿನಾನೇ ಚೆನ್ನಾಗಿಲ್ಲ. ಒಂದಲ್ಲ ಇನ್ನೊಂದು ಆಗ್ತಾನೆ ಇದೆ. ಓ ದೊಡ್ಡಮ್ಮ, ನಿಮ್ ಮಗ್ಳು ಕೈ ಕೊಡ್ಲಂತ ನೀವ್ ಬಂದಿದ್ದೀರಾ? ದೊಡ್ಡಪ್ಪ, ಸತಿ ಪತಿ ಇಬ್ರು ಒಟ್ಟಿಗೆ. ಸರಿ ಹೋಯ್ತು. ಆದ್ರೆ ಇವಳು ಮಾತ್ರ ಬರಲ್ಲ. ಬರ್ತೀನಿ ಅಂತಾಳೆ, ಯಾವಾಗ್ಲೂ ಕೈ ಕೊಡ್ತಾಳೆ. ಇನ್ಮೇಲೆ ಇವಳ ಹತ್ರ ಮಾತಾಡೋದೇ ಇಲ್ಲ ನಾನು. ಛೇ. ಅಂಜು, ನನಗೆ ಸುಳ್ಳು ಹೇಳ್ತ್ಯಾ? ಮಾಡ್ತೀನಿ ಇರು ನಿಂಗೆ. ತಾಯಿಗಳ ನಗುವಿಂದ ಭಾವಗಳ ಅನುಬಂಧ, ಜೀವಗಳ ಬೆಸೆದ ಗಂಟಿದು, ಸ್ನೇಹದ ನಿರ್ಮಲ ನಂಟೆದು, ಜೊತೆಗೆ ಸಾಗೋ ಸಂಬಂಧ. ಕಾವ್ಯಾಂಜಲಿ, 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 ಕಾವ್ಯಾಂಜಲಿ. ಎಲ್ರೂ ಸೇರ್ಕೊಂಡು ನನಗೆ ಸರ್ಪ್ರೈಸು. ನೋಡು, ನಾವು ಸುಳ್ಳು ಹೇಳಿಲ್ಲ ಅಂದಿದ್ರೆ ನೀನ್ ಇಷ್ಟು ಖುಷಿ ಪಡ್ತಿದ್ಯಾ? ಹೌದು, ಅಂಜು ಬರ್ತಿದ್ದ ಹಾಗೆ ನಮ್ ಜೊತೆನೂ ಮಾತಾಡ್ದೆ ನೀನ್ ಎಲ್ಲಿ ಬೇಗ ಬಂದ್ಬಿಡ್ತೀಯ ಅಂತ ಇಷ್ಟೆಲ್ಲ ಪ್ಲಾನ್ ಮಾಡೋದ್ರಲ್ಲಿ ಮುಳುಗೋದ್ಲು. ನೋಡ್ತೀಯ ಮಗಳೇ, ಸಿಂಗಾಪುರಿಂದ ಬರ್ತಿರೋ ಅಂಜಲಿಗೆ ನೀನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಅವಳೇ ನಿನ್ಗೆ ಬಿಗ್ ಸರ್ಪ್ರೈಸ್ ಕೊಟ್ಬಿಟ್ಲಲ್ಲ. ಇಷ್ಟು ವರ್ಷ ಬೇರೆ ಬೇರೆ ಇದ್ರು ನಿಮ್ಮಿಬ್ರು ಸ್ನೇಹ ಅಂತೂ ವ್ಯತ್ಯಾಸ ಆಗಿಲ್ಲ. ನಿಮ್ ಸಂತೋಷದ ಮಧ್ಯ ಬೇರೆ ಯಾರು ಬರ್ದೇ ಇದ್ರೆ ಅಷ್ಟೇ ಸಾಕು. ಸುಶಾಂತ್, ಯಾಕೋ ಇಸ್ ಲೇಟು? ಅಮ್ಮ ನಿನ್ ಬಿಟ್ಟು ಊಟ ಮಾಡಲ್ಲ ಅಂತ ಗೊತ್ತು ತಾನೆ? ಸದ್ಯ ಊಟದ ಟೈಮಿಗೆ ಕರೆಕ್ಟಾಗಿ ಬಂದಿಯಲ್ಲ, ಬಾ ಊಟ ಬಡಿಸ್ತೀನಿ. ಅಮ್ಮ, ನಂಗೆ ಯಾಕೋ ಹೊಟ್ಟೆ ಹಸಿತಿಲ್ಲ. ರಾತ್ರಿ ಹೊತ್ತು ಊಟ ಮಾಡದೆ ಮಲ್ಕೋಬಾರ್ದು. ಬಾ ಬಾ ಅಂದ್ರೆ ಕೂತ್ಕೋ.
ನೋಡು ನಿಂಗಿಷ್ಟವಾದ ಹರ್ಬ್ ರೈಸ್. ಯಾಕೆ ನಗ್ತಾ ಇದ್ಯಾ? ಏನಿಲ್ಲ ಅಮ್ಮ, ಈ ಮನೇಲಿ ಚಿಕ್ಕ ಮಗು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ದೊಡ್ಡವನಾದ್ರೂ ಅಮ್ಮ ಜಾಸ್ತಿ ನನ್ನನ್ನೇ ಮುದ್ದು ಮಾಡೋದು. ಏನಿವಾಗ? ಯಾಕೆ? ನಂದು ಊಟ ಆಯ್ತು, ಯು ಕ್ಯಾರಿ ಆನ್. ಸಿದ್ಧಾರ್ಥ್, ನಾಳೆ ಹೆಣ್ಣು ನೋಡೋದಕ್ಕೆ ಕಾವ್ಯನ್ ಮನೆಗೆ ಹೋಗ್ತಾ ಇದ್ದೀವಿ, ನೆನ್ಪಿದೆ ತಾನೆ? ಯಾಕೆ ಇವಾಗ ಅದಕ್ಕೆ ಅಷ್ಟು ಅರ್ಜೆಂಟು? ನಿಂಗೆ ಗೊತ್ತಲ್ಲ ನಾನು ಎಷ್ಟು ಬ್ಯುಸಿಯಾಗಿರ್ತೀನಿ ಅಂತ. ನಂಗಿನ್ನೂ ಸ್ವಲ್ಪ ದಿನ ಟೈಮ್ ಬೇಕು. ಸಾರಿ ಕಣೋ, ಇದರಲ್ಲೆಲ್ಲ ನೋ ಕಾಂಪ್ರಮೈಸ್. ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕೋ ಅದು ನಡಿಲೇಬೇಕು. ಅಮ್ಮ, ನಿಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಾನು ಏನೋ ಹೇಳ್ತಾ ಇದ್ದೀನಿ. ನೋಡು, ನಿನ್ ಕೆಲ್ಸಕ್ಕೆ ಏನು ಡಿಸ್ಟರ್ಬ್ ಆಗಲ್ಲ ಅಂತ ಹುಡುಗಿನೇ ನೋಡ್ತೀನಿ ಅಂತ ಪ್ರೇಮ ಹೇಳಿದಾಳೆ. ಅರೇಂಜ್ಮೆಂಟ್ಸ್ ಎಲ್ಲ ನಾನು ನೋಡ್ಕೋತೀನಿ, ನೀನ್ ಜಸ್ಟ್ ಅಟೆಂಡ್ ಆಗು ಸಾಕು. ಓಕೆ? ಸರಿ. ಆಹಾ, ಅಣ್ಣನ ಮುಖದಲ್ಲಿ ನಾಚಿಕೆ ನೋಡು. ಆಲ್ರೈಟ್, ಗುಡ್ ನೈಟ್. ಅಣ್ಣ, ಒಂದ್ ನಿಮಿಷ ಇರು. ನಿನ್ನ ಹತ್ರ ಏನು ಕೇಳ್ಬೇಕು, ಒಂದ್ ನಿಮಿಷ ಇರು. ಅಮ್ಮ ಸಾಕು, ಹೊಟ್ಟೆ ತುಂಬಿದೆ. ಸ್ವಲ್ಪ ಇಷ್ಟಿದೆ ತಿನ್ಬಿಡು. ಓಕೆ? ಏನ್ ಮೇಡಮು, ಫುಲ್ ಜೋಶಲ್ಲಿದ್ದೀರಾ? ಆಕಾಶದಲ್ಲಿ ಏನೋ ಹುಡುಕ್ತಿರೋಗಿದೆ. ಏನ್ ಸಮಾಚಾರ? ನನ್ ವಿಷಯ ಆಗಿರ್ಲಿ, ನಿಂದೇನೆ ಕತೆ. ಎಲ್ಲೇ ನಿನ್ ಹುಡ್ಗ? ಹಲೋ ಹಲೋ, ನಿನ್ನ ಪರಿಚಯ ಮಾಡಿಸ್ಬೇಕು ಅಂತಾನೆ ನಾನು ಸುಶಾಂತ್ ಬಂದಿದ್ದು, ಆದ್ರೆ ನೀನ್ ನಮಗೆ ಚಮಕ್ ಕೊಟ್ಬಿಟ್ಟೆ. ಹಾ, ಹೇಗೂ ನಾಳೆ ಹೆಣ್ಣು ನೋಡಕ್ಕೆ ಅವ್ರ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ, ಆವಾಗ್ಲೇ ಮೀಟ್ ಮಾಡಿಸ್ತೀನಿ. ವಾಟ್? ನಿನ್ನ ನೋಡಕ್ ಬರ್ತಿದಾರಾ? ನನ್ಗೆ ವಿಷಯ ಹೇಳೇ ಇಲ್ಲ. ಅಯ್ಯೋ, ನನ್ನ ನೋಡಕ್ ತುಂಬಾ ಟೈಮ್ ಇದೆ. ಆಕ್ಚುಲಿ ಸುಶಾಂತ್ ಅವ್ರ ಅಣ್ಣ ಸಿದ್ಧಾರ್ಥ್ಗೆ ಅಮ್ಮನೆ ಹುಡುಗಿ ಹುಡುಕಿದ್ದಾರೆ. ಸೊ ಎಲ್ರು ಮನೆಗೆ ಬಂದ್ ನೋಡ್ಬೇಕು ಅಂತ ಅಪ್ಪ ಅಮ್ಮ ಸೇರಿ ಅರೇಂಜ್ ಮಾಡಿದ್ದಾರೆ. ಓ, ಓಕೆ ಓಕೆ. ಸೊ ಅಣ್ಣನ್ ಮದ್ವೆ ಆದ್ಮೇಲೆ ತಮ್ಮನ್ ಮದ್ವೆನೂ ಮಾಡ್ತಾರೆ. ಅಲ್ಲಿಗೆ ನೀನು ಮದುಮಗಳಾಗೋ ಸಮಯ ಹತ್ರದಲ್ಲಿದೆ ಅಂತ ಆಯ್ತು. ಏನ್ ಹತ್ರನೋ ಏನೋ, ಇನ್ನು ಸುಶಾಂತೆ ನನ್ ಟ್ರಾಕಿಗೆ ಬಂದಿಲ್ಲ. ಅವ್ನ್ ನಿನ್ ಟ್ರಾಕಿಗೆ ಬರ್ಲಿಲ್ಲ ಅಂದ್ರೇನು, ನೀನ್ ಅವ್ನ್ ಟ್ರಾಕಿಗೆ ಹೋಗು. ಸಿಂಪಲ್. ಅದ್ ಹಾಗಾಗಲ್ಲ ಅಂಜು. ನನ್ ಸುಶಾಂತ್ ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅಂತ ನನ್ಗೂ ಆಸೆಗಳಿರಲ್ವಾ ಹೇಳು? ಅವ್ನ್ ನನ್ಗೋಸ್ಕರನೇ ಬದುಕ್ಬೇಕು. ನನಗ್ ಕೋಪ ಬಂದಾಗ ಬೈತೀನಿ, ಬೈಸ್ಕೋಬೇಕು. ಆಮೇಲೆ ಅವನೇ ಬಂದು ನನ್ನ ನಗಿಸ್ಬೇಕು. ನನಗೆ ಅವನ ಮೇಲೆ ಲವ್ ಜಾಸ್ತಿ ಆದಾಗ ಮುದ್ದು ಮಾಡ್ತೀನಿ, ಆದ್ರೆ ಅವನು ಯಾವಾಗ್ಲೂ ನನ್ನನ್ ಮುದ್ದು ಮಾಡ್ತಿರ್ಬೇಕು. ಒಟ್ನಲ್ಲಿ ನನ್ಗಿಷ್ಟ ಅಲ್ದೋ ಯಾವ ಕೆಲ್ಸನೋ ಅವ್ನ್ ಮಾಡ್ಬಾರ್ದು. ಆಮೇಲೆ ನಾನ್ ಕಾಲ್ ಮಾಡಿದ 10 ನಿಮಿಷಕ್ಕೆ ಅವ್ನ್ ನನ್ ಕಣ್ ಮುಂದೆ ಬರ್ಬೇಕು. ಆದ್ರೆ ಇವನ್ ಮಾತ್ರ ಯಾವಾಗ್ಲೂ ಲೇಟು ಕಣ, ಅದೇ ನನ್ಗೂ ಬೇಜಾರು. ಕಾವ್ಯ, ನೀನ್ ಹೇಳಿರೋ ಕಂಡೀಷನ್ಗೆ ಈಗಿನ ಕಾಲದ ಹುಡುಗರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಸುಶಾಂತ್ ನಿನ್ ಹತ್ರ ಬೈಸ್ಕೊಂಡು ಹೊಡಿಸ್ಕೊಂಡು ನಿನ್ ಇಷ್ಟೊಂದು ಲವ್ ಮಾಡ್ತಿದ್ದಾನೆ ಅಂದ್ಮೇಲೆ ಯು ಆರ್ ವೆರಿ ಲಕ್ಕಿ ಕಣೆ. ಹಲೋ, ನನ್ನನ್ ಪಡ್ಯಕ್ಕೆ ಅವನೇ ಅದೃಷ್ಟ ಮಾಡಿರ್ಬೇಕು. ಅದ್ ಸರಿ, ನಿಂಗೆ ಯಾರು ಸಿಕ್ಲಿಲ್ವಾ ಸಿಂಗಾಪುರಲ್ಲಿ? ನಂಗೆ ನಮ್ಮೂರ್ ಲೋಕಲ್ ಹುಡುಗನೇ ಬೇಕು. ಓ, ನಿನ್ ಕನ್ಸಿನ ರಾಜ್ಕುಮಾರ ಹೇಗಿರ್ಬೇಕು? ಅವನು ಸಿಂಪಲ್ ಅಂಡ್ ಸೆನ್ಸಿಬಲ್ ಆಗಿರ್ಬೇಕು. ನಾನೇನು ಹೇಳ್ದೇನೆ ಅವನಿಗೆ ಎಲ್ಲ ಅರ್ಥ ಆಗ್ಬೇಕು. ನಾನ್ ನಿನ್ ಮೌನನೂ ಅರ್ಥ ಮಾಡ್ಕೋತೀನಿ, ಆದ್ರೆ ನೀನ್ ಮಾತೆ ನಿಲ್ಸಲ್ಲ. ಅವನ್ ನನ್ನನ್ನ ಹೂವಿನ ಪಲ್ಲಕ್ಕಿ ಮೇಲಿಟ್ಟು ಮೆರವಣಿಗೆ ಮಾಡ್ತಿದ್ರು ನನ್ ಮನ್ಸ್ ಅರ್ಥ ಮಾಡ್ಕೊಂಡು ಕೇರ್ ಮಾಡಿದ್ರೆ ಸಾಕು. ನಾನ್ ನಿನ್ನ ಹೂವಿನ ತರ ಕೇರ್ ಮಾಡ್ಬೇಕು ಅನ್ಕೋತೀನಿ, ಆದ್ರೆ ನೀನ್ ನೋಡಿದ್ರೆ ಯಾವಾಗ್ಲೂ ಗುರ್ರ ಅಂತಿರ್ತೀಯ. ಅವ್ನ್ ನನ್ ಕೈ ಹಿಡ್ಕೊಂಡು ನಡಿದೆ ಹೋದ್ರು ನನ್ ಎಲ್ಲಾ ಖುಷಿ ದುಃಖ ಹಂಚ್ಕೊಳಕ್ಕೆ ಜೊತೆಲಿದ್ರೆ ಸಾಕು. ನೀನ್ ನಕ್ಕಾಗ ನಾನು ನಗ್ತೀನಿ, ನೀನ್ ಹತ್ತಾಗ ನಾನು ಅಳ್ತೀನಿ, ಆದ್ರೆ ನೀನ್ ಯಾವಾಗ ನನ್ನ ಅರ್ಥ ಮಾಡ್ಕೋತೀಯ? ನಾನಿಡೋ ಪ್ರತಿ ಹೆಜ್ಜೆಲೂ ಅವನ್ ಸಪೋರ್ಟ್ ಇರ್ಬೇಕು. ನಾನ್ ತಗೊಳ್ಳೋ ಎಲ್ಲಾ ನಿರ್ಧಾರದಲ್ಲೂ ಅವನ್ ಸಜೆಷನ್ ಇರ್ಲೇಬೇಕು. ನನ್ನ ಆಸೆ, ನನ್ನ ಕನ್ಸುಗಳು ಏನೇ ಇದ್ರು ನಾನು ನಿನ್ನ ಆಸೆ, ನಿನ್ನಿಷ್ಟದ ಪ್ರಕಾರ ಬದುಕ್ತಿದ್ದೀನಿ.
ಅಷ್ಟರ ಇಂಪರ್ಫೆಕ್ಟ್ ಅಲ್ಲ ನಿನಗೆ. ಮುಖ್ಯವಾಗಿ ನನಗೆ ಅವನು ಅವನಿಗೆ ನಾನು ಅನ್ನೋ ಮೆಂಟಾಲಿಟಿ ಮೆಚುರಿಟಿ ಎರಡೂ ಇರಬೇಕು. ನೀನು ಎಷ್ಟೇ ಕೋಪಿಸ್ಕೊಂಡ್ರು ಎಷ್ಟೇ ಹುಚ್ಚುಚ್ಚಾಗಿ ಆಡಿದ್ರು ಎಲ್ಲ ಸಹಿಸ್ಕೊಂಡು ಮಗು ಥರ ಟ್ರೀಟ್ ಮಾಡ್ತೀನಿ. ಯಾಕಂದರೆ ನನಗೆ ನೀನಂದ್ರೆ ಇಷ್ಟ, ನಿನ್ನ ಜೊತೆಗಿರೋದು ಇನ್ನೂ ಇಷ್ಟ. ನನ್ನ ಮನಸ್ಸಿಗೆ ಖುಷಿಯಾದಾಗ ಹಾಡಾಡ್ತೀನಿ, ಆಗ ಅವನು ನನ್ನ ಜೊತೆಗೆ ಹಾಡಬೇಕು. ನಿನ್ಗೋಸ್ಕರ ನಿನ್ನ ಮುಂದೆ ನಿಂತು ಹಾಡಬೇಕು, ನಿನ್ನ ಇಂಪ್ರೆಸ್ ಮಾಡಬೇಕು ಅಂತ ಅದೆಷ್ಟೋ ಟ್ಯೂನ್ಗಳನ್ನ ಕಂಪೋಸ್ ಮಾಡಿದ್ದೀನಿ. ಆದರೆ ಅದನ್ನ ನೀನು ಯಾವಾಗ ಕೇಳಿಸ್ಕೋತೀಯೋ? ಏನೋ ಈ ಹಾಡು ಸಂಗೀತ ಅಂದ್ರೇನೆ ನನಗೆ ಇರಿಟೇಷನ್ ಕಣೆ. ಅದ್ ಸರಿ, ಇಷ್ಟೆಲ್ಲ ಮಾಡೋ ಅಂತ ಹುಡುಗ ನಿನಗೆ ಸಿಗ್ತಾನೆ ಅಂತ ಅನ್ಕೊಂಡಿದ್ಯಾ? ಸಿಗ್ಬೇಕಂತಿದ್ರೆ ಎಲ್ಲಿದ್ರೂ ಸಿಗ್ತಾನೆ. ಇಲ್ಲಿ ನಾನ್ ನೋಡ್ತಿರೋ ಈ ಚಂದ್ರನ ಅವನು ಎಲ್ಲಿಂದನೂ ನೋಡ್ತಿರ್ಬೋದಲ್ವಾ?